ಎಲ್ಲ ರೈಡರ್ಸ್ಗಳಿಗೂ ನಂದೊಂದು ರಿಕ್ವೆಸ್ಟು ಏನಂತ ಹೇಳಿದ್ರೆ, ದಯವಿಟ್ಟು ಇಂಥ ಸಮ್ಮರ್ ಸೀಸನಲ್ಲಿ ತಮಿಳ್ನಾಡಿಗೆ ರೈಡನ್ನ ಪ್ಲ್ಯಾನ್ ಮಾಡೋಕ್ಕೆ ಹೋಗ್ಬೇಡಿ. ಹೊರಗಡೆ ಏನು ಕಡಿಮೆ ಬಿಸಿಲು ಸೆಕೆ ಇದೆಯಾ, ಅಬಾಬಾಬಾಬಾಬಾ, ಹೊರಗಡೆ ಹೋದರೆ ಲಿಟ್ರಲಿ ರೋಸ್ಟ್ ಆಗಿಬಿಡ್ತೀವಿ. ಚಿಕ್ಕಮಗಳೂರಂತಹ ಪ್ಲೆಸೆಂಟ್ ವಾತಾವರಣ ಇರುವಂಥ ಊರಲ್ಲಿ ಇದ್ಕೊಂಡು ಅಲ್ಲಿಂದ ತಮಿಳ್ನಾಡಿಗೆ ಬಂದಮೇಲೆ ಆ್ಯಕ್ಚುಲಿ ಹೀಟ್ ಅಂದರೆ ಏನು ಅನ್ನೋದು ಗೊತ್ತಾಗಿದ್ದು. ಪ್ರತಿ 100 ಕಿಲೋಮೀಟ್ರಿಗೆ ಒಂದು ಸ್ಟಾಪು, 20 ನಿಮಿಷ ರೆಸ್ಟು. ಆಗಲ್ಲ, ಬಿಸಿಲು ಹೆಂಗೆ ಕೊಡ್ತಾ ಇದೆ ಅಂತ ಹೇಳಿದ್ರೆ ಬೈಕ್ ರೈಡ್ ಮಾಡ್ತಾನೆ ನಿದ್ರೆ ಬಂದ್ಬಿಡುತ್ತೆ. ಅದ್ರ ಮೇಲೆ ಜಾಕೆಟು, ಹೆಲ್ಮೆಟ್ಟು, ಶೂಸು, ಪ್ಲಸ್ ನಮ್ಮ ವಂಡರ್ಫುಲ್ ಬೈಕ್ GT. ಮೊದಲೇ ಹೊರಗಡೆ ವೆದರು ಆ ರೇಂಜಿಗೆ ಹೀಟ್ ಇದೆ. ಅದಕ್ಕೆ ಚೆರಿ ಆನ್ ದ ಕೇಕ್ ಅನ್ನೋ ಥರ ನನ್ನ ಗಾಡಿ ಬೇರೆ ಅಡಿಷ್ನಲ್ ಹೀಟನ್ನು ಕೊಡ್ತಾ ಇದೆಯಾ, ಸ್ವರ್ಗ ಸುಖ. ಸೊ ಸಮ್ಮರ್ ಸೀಸನಲ್ಲಿ ಸದರ್ನ್ ಇಂಡಿಯಾ ರೈಡ್ ಪ್ಲ್ಯಾನ್ ಮಾಡ್ತಾ ಇದ್ರೆ ದಯವಿಟ್ಟು ಒಂದು 10 ಸಲ ಯೋಚನೆ ಮಾಡಿ. ಬಿಕಾಸ್ ಇಂಥ ಪರ್ಟಿಕ್ಯುಲರ್ ಪ್ಲೇಸ್ಗಳಲ್ಲಿ ಇಂಥ ಟೈಮಲ್ಲಿ ರೈಡ್ ಮಾಡೋದು ಅಷ್ಟು ಈಸಿ ಇಲ್ಲ.